ಆತ್ಮೀಯ ನನ್ನ ಪ್ರೀತಿಯ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಈ ಸಮಗ್ರ ವಾಹಿನಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ಸ್ನೇಹಿತರೆ, ಇವತ್ತಿನ ದಿನ ನಿಮಗೆ ಒಂದು ವಿಶೇಷವಾದ 2 ವಿಷಯಗಳ ಜೊತೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡಲು ನಾನು ಬಂದಿದ್ದೇನೆ. ದಯವಿಟ್ಟು ತಾವೆಲ್ಲರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನಾನು ಇವತ್ತು ನಿಮ್ ಜೊತೆ ಹಂಚಿಕೊಳ್ತಕ್ಕಂಥ ವಿಷಯ ಭ್ರಷ್ಟಾಚಾರ. 2 ಭ್ರಷ್ಟಾಚಾರ ಬಗ್ಗೆ ಇವತ್ತಿನ ದಿನ ನಾನು ಮಾತನಾಡಲಿದ್ದೇನೆ. ಒಂದು ಭ್ರಷ್ಟಾಚಾರ ಮಂತ್ರಿಗಳದು, ಇನ್ನೊಂದು ಭ್ರಷ್ಟಾಚಾರ ಅಧಿಕಾರಿಗಳದು. ಸ್ನೇಹಿತರೆ, ನೀವು ಕೆಲವು ದಿನಗಳ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಭ್ರಷ್ಟಾಚಾರ ಆರೋಪ ಬಂದಿರುವುದು ತಮ್ಮೆಲ್ಲರ ಗಮನದಲ್ಲಿದೆ ಅಥವಾ ನೆನಪಿನಲ್ಲಿದೆ ಅಂತೇಳಿ ನಾನು ಭಾವಿಸ್ತಾ, ಏನ್ ಹಗರಣ ಅಂದ್ರ, ಈ ತಿಂಗಳ 2,000 ರೂಪಾಯಿ ಏನ ಹೆಣ್ಮಕ್ಳಿಗೆ ಇವತ್ತಿನ ದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನ್ ನೀಡ್ತಾ ಇದೆ, ಈ 2,000 ರೂಪಾಯಿ ಹಣವನ್ನ ಹಾಕದೆ ಸುಮಾರು 5,000 ಕೋಟಿಯಷ್ಟು ಹಣ ನುಂಗಿತ್ತು. ಈ ವಿಷಯ ಮತ್ತೆ ಇನ್ನೊಂದು ವಿಷಯ, ನಮ್ಮ ರೈತರದ್ದು ಏನಪ್ಪಾ ಅಂತಂದ್ರ, ಮಾವಿನ ಗಿಡ ಮತ್ತು ತೆಂಗಿನ ಗಿಡಗಳಿಗೆ ಒಂದು ಬೇರೆ ರೇಟು ಮತ್ತು ಇಲ್ಲಿ ಶ್ರೀಗಂಧ ಗಿಡಕ್ಕೆ ಒಂದು ಬೇರೆ ರೇಟು. ಶ್ರೀಗಂಧ ಗಿಡಕ್ಕೆ 25,000 ರೂಪಾಯಿ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಯನ್ನ ಕೇವಲ ಅಧಿಕಾರಿಗಳು 450 ರೂಪಾಯಿ ನೀಡುತ್ತಿದ್ದಾರೆ ಅಂತಕ್ಕಂಥ ವಿಷಯದ ಕುರಿತು ಇವತ್ತು ನಿಮ್ ಜೊತೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ. ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಬೇರೆದವರಿಗೆ ಶೇರ್ ಮಾಡಿ. ಈ 2 ಭ್ರಷ್ಟಾಚಾರ ಬಗ್ಗೆ ದಯವಿಟ್ಟು ನೀವು ತಿಳ್ಕೊಬೇಕಂದ್ರ ಪೂರ್ತಿ ವಿಡಿಯೋವನ್ನ ನೋಡಿ, ಕೊನೆಗೆ ನಿಮಗೆ ಏನ್ ಅನಿಸ್ತು ಅನ್ನುವಂತ ವಿಷಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೊದಲನೇ ವಿಷಯ ಕರ್ನಾಟಕ ಸರ್ಕಾರದ ಘನತೆವೆತ್ತ ಸಚಿವರಾಗಿರ್ತಕ್ಕಂಥ ಮಕ್ಕಳು ಮತ್ತು ಮಹಿಳಾ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬಿಜೆಪಿಯವರ ಪ್ರಕಾರ, ಈ ಸ್ಕ್ರೀನ್ ಮೇಲೆ ಏನ್ ತೋರಿಸ್ತಾ ಇದ್ದೀನಿ, ಇದು ಬಿಜೆಪಿಯವರು ಹೇಳ್ತಕ್ಕಂಥ ವಿಷಯ ಬಗ್ಗೆ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಇವತ್ತು ಇದು ನೀವು ಬಿಜೆಪಿಯವರ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರ್ಬೋದು, ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು. ಇವತ್ತಿನ ದಿನ ಅವ್ರು ಏನ್ ಪೋಸ್ಟ್ ಮಾಡಿದಾರೆ ಅದ್ರ ಬಗ್ಗೆ ಇವತ್ತಿನ ದಿನ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀನಿ ನಿಮ್ ಜೊತೆ. ದಯವಿಟ್ಟು ನೀವು ಅದನ್ನ ಸ್ಕ್ರೀನ್ಶಾಟ್ ಅನ್ನ ನಿಮ್ಗ ಇವಾಗ ಹಾಕ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು. ಸ್ನೇಹಿತರೆ, ನಮ್ಮ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವು ದಿನಗಳ ಹಿಂದೆ ಏನ್ ಮಾಡಿದ್ರಪ್ಪ ಅಂತಂದ್ರ, ಈಗ ತಾನೇ ಹೇಳಿದ ಹಾಗೆ ತಿಂಗಳ ಹೆಣ್ಮಕ್ಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹಾಕ್ತಾರಲ್ಲ, 2 ತಿಂಗಳ ಹಾಕದೆ ಅದ 5,000 ಕೋಟಿ ಬಿಲ್ ಅನ್ನು ಹಾಕಿ ಅಮೌಂಟ್ ಅನ್ನು ತೆಗೆದುಕೊಂಡಿರುವುದು, ಇದು ಕೂಡ ಕೆಲವು ದಿನಗಳ ಹಿಂದೆ ಚರ್ಚೆಗೆ ಬಂದಿತ್ತು, ನೀವು ನೋಡಿರಬಹುದು. ಅದೇ ರೀತಿ ಈಗೊಂದು ಅವ್ರ ಮೇಲೆ ಆರೋಪ ಬರ್ತಾ ಇದೆ. ಇದು ಬಿಜೆಪಿ ಅವ್ರು ಹೇಳ್ತಾ ಇರೋದು, ನಾನಲ್ಲ. ಏನ ಆರೋಪ ಐತಿ ಅಂದ್ರ, ಅಂಗನವಾಡಿಯಲ್ಲಿ ಬ್ಯಾನರ್ ಹಾಕ್ಸ್ತಾ ಇರ್ತಾರೆ. ಆ ಬ್ಯಾನರ್ಗೆ ಮಾರ್ಕೆಟ್ ವ್ಯಾಲ್ಯೂ 350 ದಿಂದ 450 ಇದೆ. ಆದ್ರೆ ಮಾನ್ಯ ನಮ್ಮ ಸಚಿವರು ಅದಕ್ಕೆ ಎಷ್ಟು ಹಾಕ್ತಾ ಇದ್ದಾರೆ ಅಂದ್ರೆ, ಬರೋಬ್ಬರಿ 998 ರೂಪಾಯಿಗಳನ್ನ ನೀಡಿ ಆ ಬ್ಯಾನರ್ ಅನ್ನ ಉದ್ರಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬಿಜೆಪಿ ಅವ್ರು ಹೇಳ್ತಾ ಇದಾರೆ. ಸ್ನೇಹಿತರೆ,
ಮತ್ತೆ ಎಷ್ಟಾಯ್ತು ಇದು? 450 ಅಂದ್ರೆ ಸುಮಾರು 500ಕ್ಕಿಂತ ಹೆಚ್ಚು ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕಾಗಿ ಬಿಜೆಪಿ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಸಚಿವ ಸಂಪುಟದಲ್ಲಿ ಭ್ರಷ್ಟರು ತುಂಬಿ ತುಳುಕಾಡುತ್ತಿದ್ದಾರೆ. ನಿಮ್ಮ ಮೌನದ ಹಿಂದಿನ ಕಾರಣವೇನು? ದಯವಿಟ್ಟು ನಮಗೆ ತಿಳಿಸಿ ಅನ್ನುವಂತ ಮಾತನ್ನ ಬಿಜೆಪಿ ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದೆ. ಇನ್ನು ಸ್ನೇಹಿತರೆ, ಇದು ಮುಗಿದ ನಂತರ ಇನ್ನು ಎರಡನೇ ವಿಷಯನ್ನ ನಾವು ತೆಗೆದುಕೊಳ್ಳೋಣ. ಎರಡನೇ ವಿಷಯನು ಕೂಡ ನಾನು ಹಾಗೆ ಮಾತನಾಡ್ತಾ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡಬಹುದು. ಏನಾಗಿದೆ ಅಂದ್ರೆ, ಇವರು ಚಿಕ್ಕಮಗಳೂರಿನಲ್ಲಿ ನಡೆದಿರ್ತಕ್ಕಂತ ಈ ವಿಷಯ, ಇವ್ರು ಯಾರಪ್ಪ ಅಂತಂದ್ರೆ ಶ್ರೀಗಂಧದ ಬೆಳೆಗಾರರು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸರ್ಕಾರನೂ ಕೂಡ ಇವರಿಗೆ ದರ ನಿಗದಿ ಮಾಡಿರುತ್ತೆ. ಸರ್ಕಾರ ಈ ಮರಕ್ಕೆ ಎಷ್ಟು, ಈ ಮರಕ್ಕೆ ಎಷ್ಟು. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಓದ್ತೀನಿ ನೋಡಿ. ಶ್ರೀಗಂಧದ ಬೆಳೆಗಾರರೊಬ್ಬರು ಬದುಕಿರುವಾಗಲೇ ತನ್ನ ತಿಥಿಗೆ ಅಧಿಕಾರಿಗಳನ್ನ ಆಹ್ವಾನಿಸುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂತ ಈ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಇದು ಎದರ ಸಲುವಾಗಿ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದ್ರಿಂದ, ಅಂದ್ರೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೊಂಟಿದೆ ಅಂತೆ. ಆ ಹಾದು ಹೋಗೋದ್ರಿಂದ ಇವರು ಶ್ರೀಗಂಧ ಮರವನ್ನ ಅಲ್ಲಿ ಹಾಕಿದ್ದಾರೆ ಅವರ ತೋಟದಲ್ಲಿ. ಆ ಮರಗಳೆಲ್ಲ ನಾಶ ಆಗ್ತಾ ಇದ್ದಾವಂತ. ಅದಕ್ಕಾಗಿ ಅವರಿಗೆ ನಾಶ ಆಗೋ ಸಲುವಾಗಿ ಅವರು ಸಿಟ್ಟು ಬಂದು ಏನ್ ಮಾಡಿದ್ದಾರೆ ಅಂದ್ರೆ, ಅಧಿಕಾರಿಗಳಿಗೆಲ್ಲ ದಯವಿಟ್ಟು ನನ್ನ ತಿಥಿಗೆ ಬನ್ನಿ ಅಂತಕ್ಕಂತ ಒಂದು ವಿಭಿನ್ನವಾದ ಒಂದು ಪ್ರತಿಭಟನೆಯನ್ನ ಅವ್ರು ಇವತ್ತಿನ ದಿನ ಈ ಅಧಿಕಾರಿಗಳ ಮುಂದೆ ಹಮ್ಮಿಕೊಂಡಿದ್ದಾರೆ. ಅದು ಏನಂತ ನಿಮಗ ವಿವರಿಸೋದಾದ್ರೆ, ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದರಿಂದ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಶ್ರೀಗಂಧದ ಮರಗಳು ನಾಶವಾಗುತ್ತಿವೆ, ಆದರೆ ಸೂಕ್ತ ಪರಿಹಾರ ನೀಡುತ್ತಿಲ್ಲ ಎಂದು ಕೋಪಗೊಂಡು ತರೀಕೆರೆಯ ತಾಲೂಕಿನ ವಿಶ್ವಕುಮಾರ್ ಅಂತ ಹೇಳಿ ಅವರ ಹೆಸರು, ನಮ್ಮ ಯಾರು ರೈತರಿದ್ದಾರಲ್ಲ ಅವ್ರ ಹೆಸರು ವಿಶ್ವಕುಮಾರ್ ಅಂತ ಹೇಳಿ, ಸೋಮವಾರ 10 ಗಂಟೆಗೆ ಸಂತಾಪ ಸಭೆ, ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಅಧಿಕಾರಿಗಳನ್ನ ಆಹ್ವಾನಿಸಿದ್ದಾರೆ. ಯಾವ್ದ್ರ ಊಟಪ್ಪ ಅಂತಂದ್ರೆ ಇದು ತಿಥಿ ಊಟ. 10 ಗಂಟೆಗೆ ಏನ್ ಮಾಡ್ತಾರ, ಅದು ತಿಥಿಯ ಸಂತಾಪ ಸಭೆ. ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ನಿಮಗೆ ಎಷ್ಟೇ ಸಂಬಳ ತಗೋತಿರಲ್ಲೋ ಮಾರಾಯ, ಸಂಬಳ ತಗೊಂಡ್ರು ಮತ್ ನಿಮಗೆ ಇದೆಲ್ಲ ಲಂಚ ಏನಕ್ಕೆ ಬೇಕು? ನಿಮ್ಗೆ ನೀಗ್ಲಿಲ್ಲ ಅಂದ್ರೆ ಬಿಟ್ಟು ಬನ್ನಿ. ಹಲವಾರು ಇವತ್ತಿನ ದಿನ ಪ್ರಾಮಾಣಿಕವಾಗಿ ದುಡಿತಕ್ಕಂತ ಜನರು ಇದ್ದಾರೆ ನಮ್ಮ ನಡುವೆ. ಅವ್ರು ದುಡಿತಾರೆ. ನಿಮ್ಗೆ ಯಾಕೆ ಭ್ರಷ್ಟಾಚಾರ ಮಾಡಿ ಎದಕ್ ಬೇಕಾಗಿದೆ? ಅದೇ ನಿಮ್ಗೇನ್ ದಾಂಡಿಗೆ ಹತ್ತೋದಿಲ್ಲ. ಆದ್ರೆ ದಯವಿಟ್ಟು ನಿಮ್ ಭ್ರಷ್ಟಾಚಾರ ನಿಲ್ಸಿ. ಅವ್ರ ಮುಂದ್ ಹೊರದ್ ನಾವು ನಿಮ್ ಜೊತೆ ಮಾತಾಡ್ಬೇಕಂದ್ರ ಯಾವ್ಯಾವ ಮರ, ಮಾವಿನ ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಅದೇ ರೀತಿಯಾಗಿ ಶ್ರೀಗಂಧ ಮರಕ್ಕೂ ಇವರು ಎಷ್ಟು ನೀಡುತ್ತಿದ್ದಾರೆ ಅಧಿಕಾರಿಗಳು ನೀಡ್ತಕ್ಕಂತ ಲಿಸ್ಟ್ ಅನ್ನ ನಿಮ್ಗೆ ಹೇಳ್ತೀನಿ. ಒಂದು ಮಾವಿನ ಮರಕ್ಕೆ 63,000 ರೂಪಾಯಿ ಇವತ್ತಿನ ಇವ್ರು ನೀಡ್ತಾ ಇದಾರೆ, ಮತ್ತು ತೆಂಗಿನ ಮರಕ್ಕೆ 37,000 ನೀಡ್ತಾ ಇದ್ದಾರೆ. ಬೇವಿನ ಮರ ಇರ್ತಲ್ಲ, ಬೇವಿನ ಮರಕ್ಕೆ 2,200 ನೀಡ್ತಾ ಇದ್ದಾರೆ, ಮತ್ತು ನಿಂಬೆ ಗಿಡಕ್ಕೆ 3,400 ರೂಪಾಯಿನ ನೀಡ್ತಿದ್ದಾರೆ. ಆದರೆ ಶ್ರೀಗಂಧ ಮರಕ್ಕೆ ಕೇವಲ 420 ರೂಪಾಯಿಗಳನ್ನ ಅಧಿಕಾರಿಗಳ ನಿಗದಿ ಮಾಡಿದ್ದಾರೆ. ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯ ಒಂದು ಶ್ರೀಗಂಧ ಮರಕ್ಕೆ 25,000 ರೂಪಾಯಿ ನಿಗದಿ ಮಾಡಿ ವೈಜ್ಞಾನಿಕ ದರ ನೀಡುವಂತೆ ಸೂಚಿಸಿದ್ದರೂ ಅಧಿಕಾರಿಗಳು ಪಾಲನೆ ಮಾಡುತ್ತಿಲ್ಲ ಎಂದು ನಮ್ಮ ರೈತರ ಆರೋಪಿಸುತ್ತಿದ್ದಾರೆ. ಇವರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನ್ಯಾಯಾಲಯದ ಆದೇಶವನ್ನ ವಿರೋಧಿಸುತ್ತಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಈ ಮುಖಾಂತರ ತಿಳಿದು ಬರ್ತಾ ಇದೆ. ಇದು ಆಗೋಕ್ಕಿಂತ ಮುಂಚೆ ಒಂದು ಘಟನೆ ನಡೆದಿದೆ. ಏನಂದ್ರ, ಇದೇ ಅಧಿಕಾರಿಗಳಿಗೆ ನಮ್ಮ ರೈತರಾಗಿರ್ತಕ್ಕಂಥ ವಿಶ್ವಕುಮಾರ್ ಅವರು ದಯಾಮರಣಕ್ಕೆ ಮನವಿ ಮಾಡಿದ್ದರು. ಶಿಶಿಯಪ್ಪ ಅವರನ್ನು ಭೇಟಿ ಮಾಡಿಸಿ, ಇಲ್ಲವೇ ಶಿವಮೊಗ್ಗ ಶಿಶಿಯಪ್ಪ ಕಚೇರಿ ಬಳಿ ಕಾರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ಎಂದು ಇವರಿಗೆ ಹೇಳಿದರು. ಇವರು ಆಗದ ಕಾರಣಕ್ಕಾಗಿ ಇದು 2ನೇ ಬಾರಿ ಇವರು ಹೋರಾಟ ಕಾಣಿಸ್ತದ. ಈಗ ಸಂತಾಪ ಸಭೆಗೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಅರಣ್ಯ ಇಲಾಖೆ ಭ್ರಷ್ಟ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಇಲಾಖೆಯ ಒಳ್ಳೆಯ ಅಧಿಕಾರಿಗಳು ಮತ್ತು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಭಾಗವಹಿಸಬೇಕಂತ ಹೇಳಿ ಇವರು ಈ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ.
ಸ್ನೇಹಿತರೆ ಇಷ್ಟೇ ನಮ್ಮದು, ಮತ್ತೇನಿಲ್ಲ. ಇವೇನ್ ಎರಡು ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಲ್ಲ, ಅತಿ ಭ್ರಷ್ಟ ಸಚಿವರಾಗಿರ್ಬೋದು, ಈ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಕ್ಕೂ ನಾಚಿಕೆ ಇಲ್ಲ, ಈ ಅಧಿಕಾರಿಗಳಿಗೂ ನಾಚಿಕೆ ಇಲ್ಲ. ಇವ್ರಿಗೆ ಬುದ್ಧಿರೇ ಯಾವಾಗ ಬರುತ್ತೆ ಅಂತ ಹೇಳಿ ನನಗೆ ತಿಳಿತಾ ಇಲ್ಲ ಸ್ನೇಹಿತರೆ. ಇವರು ಮನುಷ್ಯ ಜನ್ಮ ಹುಟ್ಟಿದ ಮೇಲೆ ಸ್ವಲ್ಪ ನಾಚಿಕೆ, ಮಾನ ಮರ್ಯಾದೆ ಇರ್ಬೇಕಾಗ್ತದೆ. ಮೂರು ಬಿಟ್ಟು ಊರಿಗೆ ದೊಡ್ಡವರು ಅಂತಕ್ಕಂತ ಮಾತನ್ನ ಇವರು ಇವತ್ತಿನ ದಿನ ಪಾಲನೆ ಮಾಡ್ತಾ ಇದ್ದಾರೆ. ಹೊಟ್ಟಿಗೆ ಅನ್ನ ಹಾಕ್ತಕ್ಕಂತ ರೈತ ಇವತ್ತಿನ ಶ್ರೀಗಂಧ ಮರ ಹೆದ್ದಾರಿ ಸಲುವಾಗಿ ನಾಶ ಆಗ್ತಾ ಇದೆ. ನ್ಯಾಯಾಲಯದ ಆದೇಶ 25,000 ರೂಪಾಯಿ ಕೊಡ್ಬೇಕಂತ ಹೇಳಿದ್ರು ಸಹಿತ ಇವತ್ತಿನ ದಿನ ನೀವು 450 ರೂಪಾಯಿ ದರ ನಿಗದಿ ಮಾಡ್ತೀರಿ ಅಂದ್ರೆ ನಿಮಗೆ ಯಾವ ರೀತಿ ಹೇಳ್ಬೇಕು? ಮತ್ತು ಅಲ್ಲಿ ಆ ಕಡೆ ಸಚಿವರು ನಿಮ್ಮ ಲಕ್ಷಾನುಗಟ್ಲೆ ಸಂಬಳ ಇರ್ತದ. ನೀವು ಅಧಿಕಾರದಲ್ಲಿ ಇದ್ದೀರಿ, ಅಧಿಕಾರ ಚಲಾಯಿಸ್ತಾ ಇದ್ದೀರಿ. ಎಷ್ಟಾದ್ರೂ ಮತ್ ನೀವು ಸುಮಾರು 5,000 ಕೋಟಿ ಅಷ್ಟು, ಮತ್ತು ಇವಾಗ ಮತ್ತ ಒಂದ್ ಬ್ಯಾನರ್ ಹಿಂದೆ 500 ನೀವು ಹಣವನ್ನ ಇವತ್ತಿನ ದಿನ ನೀವು ಭ್ರಷ್ಟಾಚಾರ ನಡೆಸ್ತಾ ಇದ್ದೀರಿ ಅಂದ್ರೆ ನಿಮಗೆ ಯಾವ ರೀತಿ ಹೇಳ್ಬೇಕು ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಸಮಗ್ರ ವಾಹಿನಿ ಆಗ್ರಹ ಇಷ್ಟೇ. ನಮ್ಮ ಆಗ್ರಹ ಏನಂದ್ರ, ದಯವಿಟ್ಟು ಆ ರೈತರಿಗೆ ಏನ ನ್ಯಾಯಾಲಯ ನಿಗದಿ ಮಾಡಿರ್ತಕ್ಕಂತ 25,000 ರೂಪಾಯಿ ಹಣವನ್ನ ನೀವು ನೀಡಬೇಕು. ಈ ಕಡೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ತೀವ್ರ ತನಿಖೆ ಆಗ್ಬೇಕಂತಕ್ಕಂತ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಷಯ ನಿಮಗೆ, ನಾವು ಚರ್ಚೆ ಮಾಡಿರ್ತಕ್ಕಂತ ಈ ವಿಷಯ ನಿಮಗೆ ಏನ್ ಅನ್ನಿಸ್ತು ಅನ್ನುವಂತ ಒಂದು ಲೈನಲ್ಲಿ ಹೇಳಿ. ನಮಗೆ ಎದಕ್ಕೆ ನಿಮ್ ಕಡೆ ಎದಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ರೀಸೆಂಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಏನಾದ್ರೂ ತಪ್ಪಾದ್ರೆ ತಿದ್ದಿಕೊಳ್ಳಲು ನಮ್ಗೆ ಅವಕಾಶ ಇರುತ್ತೆ. ಅದಕ್ಕಾಗಿ ದಯವಿಟ್ಟು ನೀವು ಈ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ದಯವಿಟ್ಟು ಯಾರಾದ್ರೂ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.